2019ರಿಂದ ಆಯೋಜಿಸಿಕೊಂಡು ಬಂದಿರುವ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯ ನೆರವು ಸಹಾಯ ಹಸ್ತ ಪ್ರದಾನ ಕಾರ್ಯಕ್ರಮ ಬುಧವಾರ ಸಂಜೆ ಗೋಲ್ಪಿನ್ ಸಿಟಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಮಾತನಾಡಿದ ಬೆಂಗಳೂರಿನ ಅದಮ್ಯ ಚೇತನ ಫೌಂಡೇಶನ್ನ ಅಧ್ಯಕ್ಷೆ ಹಾಗೂ ಸಹ ಸಂಸ್ಥಾಪಕಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು, ಶಿಕ್ಷಣದಲ್ಲಿ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳು, ವಿಶೇಷ ಚೇತನ ಮಕ್ಕಳು, ಸಾಮಾಜಿಕ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿರುವ ಪ್ರಕಾಶ್ ಶೆಟ್ಟಿಯವರ ನೆರವು ಕಾರ್ಯಕ್ರಮ ಶ್ಲಾಘನೀಯವಾದದ್ದು ಎಂದು ಹೇಳಿದರು. ನನಗೆ ಯಾರ್ಯಾರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪಟ್ಟಿಯನ್ನು ಕೊಟ್ಟರು. ಹಣ ಅಂತೂ ಸುಮಾರು 6 ಕೋಟಿಯಷ್ಟು ನೆರವು. ಎಷ್ಟೋ ಉದ್ಯಮಗಳಿಗೆ ಅದು ಅವರ ಆನ್ಯುವಲ್ ಟರ್ನ್ ಓವರ್ ಆಗಿರ್ತದೆ, ಪ್ರಾಫಿಟ್ಟು ಅಲ್ಲ, ಟರ್ನ್ ಓವರು 6 ಕೋಟಿ ಮಾಡುವಂಥವರು ಭಾಳ ಕಡಿಮೆ ಜನ ಇದ್ದಾರೆ. ಆದರೆ ಒಂದೇ ದಿನ ಒಂದೇ ವೇದಿಕೆಯಿಂದ ಇಷ್ಟು ದೊಡ್ಡ ರೀತಿಯಲ್ಲಿ ನೆರವು ಕೊಡ್ತಾ ಇರೋದು ಸಾಂಕೇತಿಕವಾಗಿ ಇಲ್ಲಿ ಒಂದು 10-15 ಜನರನ್ನ ಕರೆದ್ರೆ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಇವತ್ತು ಸಹಾಯ ಮಾಡ್ತಿರುವಂಥ ಈ ಒಂದು ನೆರವಿನ ಗುಚ್ಛ. ನಾನು ಆ ಪಟ್ಟಿ ನೋಡ್ತಾ ಇದ್ದೆ. SSLCಯಲ್ಲಿ ಔಟ್ ಪಡೆದಿರುವಂತಹ ದೀಕ್ಷಾ ಶೆಟ್ಟಿ ಇರಬಹುದು, ಹಾಗೇನೇ 27 ವರ್ಷದ ನಂತರ ಒಂದು ವಿಶ್ವವಿದ್ಯಾಲಯದಲ್ಲಿ ಔಟ್ ಮಾರ್ಕ್ಸ್ ಎಲ್ಲ ಸಬ್ಜೆಕ್ಟ್ನಲ್ಲೂ ಔಟ್ ಮಾರ್ಕ್ಸ್ ತಗೊಂಡಿರುವಂತಹ ಆ ಹುಡುಗಿಯನ್ನು ಹುಡುಕಿ ಅವಳಿಗೆ ಗೌರವ ಕೊಟ್ಟಿರುವಂಥದ್ದು ಇರ್ಬೋದು. ದಿವ್ಯಾಂಗರಾಗಿರುವಂತಹ ಈ ಮಕ್ಕಳು ನಮಗೆ ಮತ್ತೆ ನಾವು ಏನಾದರೂ ಕೆಲಸ ಮಾಡಬೇಕು, ಆ ಮಕ್ಕಳು, ಈ ಪುಟ್ಟ ಮಕ್ಕಳು ಹಣತೆಯನ್ನು ಮಾಡಿ ಆ ದೀಪವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡಿದಾಗ ನಾವು ಎಷ್ಟೋ ಸಲ ಬಿಡು ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ ನಮಗೆ, ಎಲ್ಲ ಅಂಗಗಳು ಸರಿಯಾಗಿದ್ದವ್ರಿಗೆ. ಆದರೆ ಅವರಿಗೆ ಪ್ರೇರಣೆ ಕೊಡುವಂತಹ ದಿವ್ಯಾಂಗ ಮಕ್ಕಳನ್ನು ವೇದಿಕೆಯ ಮೇಲೆ ಕರೆದು ಅವರಿಗೆ ನೆರವನ್ನು ನೀಡಿರುವಂತಹದ್ದಿರ್ಬೋದು. ಒಟ್ಟು 3,000 ಕುಟುಂಬಗಳಿಗೆ 6 ಕೋಟಿ ರೂಪಾಯಿಗೂ ಮಿಕ್ಕಿ ನೆರವು ವಿತರಣೆ ಮಾಡಲಾಯಿತು. ಬಳಿಕ ಮಾತನಾಡಿದ MRG ಗ್ರೂಪ್ ಚೇರ್ಮನ್ ಡಾಕ್ಟರ್ ಕೆ. ಪ್ರಕಾಶ್ ಶೆಟ್ಟಿಯವರು, ನನ್ನ 60ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಮಾಜಕ್ಕೆ ನನ್ನಿಂದ ಕಿಂಚಿತ್ತು ನೆರವು ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಂದಿನಿಂದ ಸತತವಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಇಂದು ನನ್ನ ಬಾಳಿನಲ್ಲಿ ಅತ್ಯಂತ ಖುಷಿಯ ದಿನ. ಮೊದಲ ವರ್ಷದಲ್ಲಿ 1,25,00,000 ರೂಪಾಯಿ ನೆರವು ನೀಡಿದ್ದು, ಅದು ಇಂದು 6 ಕೋಟಿ ರೂಪಾಯಿ ಗಡಿಯನ್ನ ದಾಟಿದೆ. ಇಂದು ಇಲ್ಲಿ ಸಮಾರಂಭ ನಡೆಸಿ ನೆರವು ನೀಡುವ ಉದ್ದೇಶ ಇಷ್ಟೇ. ಇಂತಹ ಕಾರ್ಯಕ್ರಮ ಸಹಾಯ ಪಡೆದ ಕೈಗಳಿಗೆ ಸ್ಫೂರ್ತಿಯಾಗಬೇಕೆಂದರು. 2019 ಇಸ್ವಿಯಲ್ಲಿ ನಾನು ಸುರೇಶನ್ನ ಮಾತಾಡುವಾಗ ಈ ಸಹಾಯಹಸ್ತ ನೆರವು ಯೋಜನೆಯನ್ನು ಮಾಡೋಣ. ಆವಾಗ ನನಗೆ ತಲೆಗೆ ಹೋದದ್ದು ಮೊದಲು ನನ್ನ ಬಾಲ್ಯದ ಕಷ್ಟದ ಜೀವನ, ಆ ಕಷ್ಟದ ಬದುಕು, ಆಮೇಲೆ ನಮ್ಮ ಭವಿಷ್ಯದ ಬದುಕನ್ನು ಹುಡುಕಿಕೊಂಡು ನಾನು ಬ್ಯಾಂಗ್ಳೂರು ಹೋದೆ. ಹೋಗುವಾಗಲೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹೋದೆ. ಅದರ ಪ್ರಕಾರ ಆ ಒಂದು ಮನಸ್ಸಿನ ಭಾರ ಅದು ಎಲ್ಲಿಯಾದರೂ ಹಗುರ ಆಗ್ಬೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡಿದರೆ ಬಹುಶಃ ನನ್ನ ಮನಸ್ಸಿನ ಭಾರ ಹಗುರ ಆಗ್ಬೋದು ಅನ್ನೋ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಅತ್ಯಂತ ಸಂತೋಷದ ದಿನ, ಭಾಳ ಖುಷಿಯ ದಿನ ಅಂತ ಹೇಳ್ತಾ ಇದ್ದೇನೆ. ನನ್ನ ಕುಟುಂಬದವರು, ಮೊದಲನೇದಾಗಿ ನನ್ನ ಧರ್ಮಪತ್ನಿ, ಹಾಗೆ ನನ್ನ ಮಗ ಗೌರವ್ ಶೆಟ್ಟಿ, ನನ್ನ ಸೊಸೆ ಅನುಷ್ಕಾ ಶೆಟ್ಟಿ, ನನ್ನ ಎಲ್ಲ ತಂಗಿಯಂದಿರು, ಅಕ್ಕ, ಭಾವಂದಿರು, ಅಣ್ಣ, ಅತ್ತಿಗೆ, ಅವರ ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಈಗ ಪ್ರತಿ ವರ್ಷವೂ ನಡೆಯುತ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾರೆ. ಈ ವೇಳೆ ಆಶಾ ಪ್ರಕಾಶ್ ಶೆಟ್ಟಿ, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ. ಮೋಹನ್ ಆಳ್ವಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.